ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ಇನ್ನೇನು ಗಣೇಶ ಚತುರ್ಥಿ ಬರ್ತಾ ಇದೆ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಿಸ್ಕಿಟ್ ಉಪಯೋಗಿಸ್ಕೊಂಡು ಮಾಡಿರುವಂಥ ಮೋದಕ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮತ್ತು ಯಾವಾಗಲೂ ಒಂದೇ ಥರ ಮೋದಕ ಮಾಡೋದ್ರಿಂದ ಬೇಜಾರಾಗಿರುತ್ತೆ ಮಕ್ಕಳಿಗೆ. ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ಒಂದು ಪ್ಲೇಟ್ ತೆಗೆದುಕೊಳ್ಬೇಕು. ಇಲ್ಲಿ ನೋಡ್ರಿ, ನಾನು ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಬಿಸ್ಕೆಟ್ ಅಂತೂ ಮಕ್ಕಳಿಗಂತೂ ತುಂಬ ಇಷ್ಟ ನೋಡ್ರಿ ಫ್ರೆಂಡ್ಸ್. ಇದರಲ್ಲೇ ನೀವು ಮೋದಕ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅದರೊಳಗಿನ ಕ್ರೀಮ್ ಈ ರೀತಿ ತಕ್ಕೋಬೇಕು ನೋಡ್ರಿ. ಬಿಸ್ಕಿಟ್ ಒಳಗಿರುವ ಕ್ರೀಮನ್ನು ಈ ರೀತಿ ತೆಗಿಬೇಕು. ಬೇಗನೆ ಬರುತ್ತೆ ಫ್ರೆಂಡ್ಸ್. ಒಂದು ಚಾಕು ಅಥವಾ ಸ್ಪೂನ್ನಿಂದ ಈ ರೀತಿ ತಕ್ಕೊಳ್ಳಿ. ಈ ಎಲ್ಲ ಬಿಸ್ಕಿಟ್ ಕ್ರೀಮ್ನು ತಕ್ಕೋಬೇಕು. ಚಾಕ್ಲೇಟ್ ಅಂದ್ರೆ ಅಂತೂ ಮಕ್ಕಳಿಗೆ ಇಷ್ಟನೇ ಇಷ್ಟ ಫ್ರೆಂಡ್ಸ್. ಅದೇ ರೀತಿ ಓರಿಯೋ ಬಿಸ್ಕಿಟು ಚಾಕ್ಲೇಟ್ ಫ್ಲೇವರ್ ಇರೋದರಿಂದ ಮಕ್ಕಳಂತೂ ಈ ಮೋದಕನ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿಕೊಡಿ. ಗಣೇಶ ಚತುರ್ಥಿನೂ ಸಮೀಪದಲ್ಲಿ ಬರ್ತಾ ಇರೋದರಿಂದ ಈ ರೀತಿ ಬೇರೆ ರೀತಿ ಮೋದಕ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಎಲ್ಲ ಬಿಸ್ಕಿಟ್ದು ಕ್ರೀಮ್ ತೆಗೆದೆ. ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳೋಣ. ಈ ಬಿಸ್ಕಿಟ್ನ ಸಣ್ಣಗೆ ಪುಡಿ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ನೋಡ್ರಿ. ಸಣ್ಣಗೆ ಪೌಡ್ರ್ ಥರ ಆಗೋ ಹಾಗೆ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಆದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ನಮ್ಮ ಗಣೇಶ ಚತುರ್ಥಿ ಸ್ಪೆಷಲ್ ಮೋದಕ ರೆಸಿಪಿಗಳು, ಕಡುಬು ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ನು ಕೊಟ್ಟಿರ್ತೇನೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೊಳ್ಬೋದು. ಮಿಕ್ಸಿ ಮಾಡಿರೋ ಪೌಡ್ರನ್ನ ಒಂದ್ಸಲ ಈ ರೀತಿ ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಏನಾದರೂ ತರಿ ಉಳಿದಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಹಾಲು ತೆಗೆದುಕೊಂಡಿದ್ದೇನೆ ನೋಡ್ರಿ. ಹಾಲನ್ನ ಈ ಪೌಡ್ರಿಗೆ ಹಾಕ್ಕೋಬೇಕು. ಇದು ಹೇಗಿರಬೇಕಂದ್ರೆ ಚಪಾತಿ ಹಿಟ್ಟು ಅದಕ್ಕೆ ಇರಬೇಕು ಫ್ರೆಂಡ್ಸ್. ಇನ್ನೇನು ಭಾಳ ತಿಳು ಮಾಡ್ಕೋಬೇಡಿ. ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ನೋಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಮ್ಮೆ ಜಾಸ್ತಿ ಹಾಕ್ಕೊಳ್ಬೇಡ್ರಿ. ತಿಳು ಆದರೆ ಚೆನ್ನಾಗಿರೋದಿಲ್ಲ, ಮೋದಕ ಸೇಪ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ನಾವು ಹೆಂಗೆ ಚಪಾತಿ ಹಿಟ್ಟು ಕಲಿಸ್ತೀವಲ್ರಿ ಹಂಗೆ ಕಲಿಸ್ಕೋಬೇಕು ನೋಡ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಬಿಸ್ಕಿಟ್ದು ಹಿಟ್ಟು ಚೆನ್ನಾಗಿ ರೆಡಿ ಆಯಿತು ನೋಡ್ರಿ. ಚಪಾತಿ ಹಿಟ್ಟಗತ್ತೇನೆ ಕಾಣ್ತಾ ಇದೆ ಅಲ್ರಿ ಫ್ರೆಂಡ್ಸ್. ಇದೇ ರೀತಿ ಕಲಿಸ್ಕೊಡ್ರಿ. ಕಲಿಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಡಿ. ಒಂದು 5 ನಿಮಿಷ ಬಿಟ್ಬಿಡಿ.
ಈಗ ನಾವು ಕ್ರೀಮ್ ತೆಗೆದಿಟ್ಟಿದ್ದೀವಲ್ರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಬನ್ನಿರಿ. ಕ್ರೀಮ್ ಎಲ್ಲ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಮೋದಕ ಅಂತೂ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಶುಗರ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಸ್ವೀಟ್ ಇರಲಿ ಅಂತ ಸಕ್ಕರೆ ಪೌಡ್ರ್ ಹಾಕ್ಕೊಂಡೆ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಈಗ ಸ್ಪೂನ್ನಿಂದ ಆಗದೇ ಇದ್ದರೆ ಕೈಯಿಂದಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕ್ರೀಮ್ಗೆ ಹೊಂದ್ಕೋಬೇಕು ನೋಡ್ರಿ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಈ ರೀತಿ ಕೈಯಿಂದಾದರೂ ಮಿಕ್ಸ್ ಮಾಡ್ಕೊಳ್ಳಿ, ನಡೆಯುತ್ತದೆ. ನೋಡ್ರಿ ನಮ್ಮ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಗಣೇಶ ಚತುರ್ಥಿಗೆ ಈ ಸಲ ಕುದಿಸಿದ ಕಡುಬು ಬಿಟ್ಟು ಈ ರೀತಿ ಮೋದಕ ಮಾಡಿಕೊಡಿ ಫ್ರೆಂಡ್ಸ್. ಕುದಿಸಿರುವ ಮೋದಕ ಬಿಟ್ಟು ಈ ರೀತಿ ಮಾಡಿಕೊಡಿ. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಈಗ ನಮ್ಮದು 2 ಹಿಟ್ಟುಗಳು ರೆಡಿ ಆದವು. ಈ ರೀತಿ ಒಂದು ಮೋಲ್ಡ್ ತೆಗೆದುಕೊಳ್ಬೇಕು ನೋಡ್ರಿ. ಇದು ಮೋದಕದ ಮೋಲ್ಡು. ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಎಲ್ಲ ಶಾಪಲ್ಲೂ ಸಿಗುತ್ತೆ. ಈ ರೀತಿ ಮೋಲ್ಡ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೋಬೇಕು ನೋಡ್ರಿ. ಅಂದರೆ ಅಂಟಬಾರ್ದು ಅಂತ ಈ ರೀತಿ ಚೆನ್ನಾಗಿ 2 ಬದಿಗೂ ತುಪ್ಪ ಹಚ್ಕೊಳ್ಳಿ. ಈ ರೀತಿ ತುಪ್ಪ ಹಚ್ಕೊಂಡು ಮತ್ತೆ ಕ್ಲೋಸ್ ಮಾಡ್ಕೋಬೇಕು. ಈಗ ಈ ಮೋಲ್ಡಿಗೆ ಈ ಮೊದಲಿಗೆ ಬಿಸ್ಕಿಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಫ್ರೆಂಡ್ಸ್, ಅದನ್ನು ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಚೆನ್ನಾಗಿ ಎಲ್ಲ ಕಡೆನೂ ಹಾಕ್ಕೊಡ್ರಿ. ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಚೆನ್ನಾಗಿ ಮೋಲ್ಡ್ಗೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಡ್ರಿ. ಈಗ ಒಳಗಡೆ ಮಾಡಿ ಇಟ್ಟಿದ್ದೀವಲ್ರಿ ಕ್ರೀಮು, ಅದನ್ನು ಹಾಕ್ಕೊಂಡ್ರಿ ನೋಡ್ರಿ. ಈ ರೀತಿ ಕ್ರೀಮ್ ಹಾಕ್ಕೊಳ್ಬೇಕು ನೋಡ್ರಿ. ಹಾಕ್ಬಿಟ್ಟು ಮತ್ತೆ ಈ ಬಿಸ್ಕಿಟ್ ಹಾಕ್ಕೊಳ್ಬೇಕ್ರಿ. ಈ ರೀತಿ ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಬೇಕು ನೋಡ್ರಿ. ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಈ ರೀತಿ ಪ್ಯಾಕ್ ಮಾಡಿಕೊಡ್ರಿ. ಅಂದರೆ ಮೋದಕದ ಶೇಪು ಚೆನ್ನಾಗಿ ಬರುತ್ತದೆ ಅಂತ. ಬನ್ನಿರಿ ಇದು ಹೆಂಗೆ ಬಂತು ಅಂತ ನೋಡೋಣ ಬನ್ನಿರಿ. ಈಗ ಓಪನ್ ಮಾಡ್ಬೇಕು ನೋಡ್ರಿ. ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಮೋದಕ ಅಂತೂ ಸೂಪರಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಮ್ಮ ಓರಿಯೋ ಬಿಸ್ಕಿಟ್ದು ಮೋದಕ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್. ಗಣೇಶ ಅಂತೂ ಫುಲ್ ಖುಷಿಯಾಗಿದ್ದ ನಮ್ಮ ಗಣೇಶ. ಈ ರೀತಿ ಮೋದಕ ಮಾಡಿ ಕೊಟ್ಕೊಡ್ಲೆ. ಚಾಕ್ಲೇಟ್ ಅಂದರೆ ಯಾರಿಗಿಷ್ಟ ಇಲ್ಲ ಅಂತ ಹೇಳ್ರಿ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಈ ರೀತಿ ಓರಿಯೋ ಬಿಸ್ಕಿಟ್ದು ಮೋದಕ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೋಡ್ರಿ ನಮ್ಮ ಮೋದಕ ಎಷ್ಟು ಚೆನ್ನಾಗಿ ರೆಡಿ ಅದು ಅಂತ ನೋಡ್ರಿ. ಇಲ್ಲಿ ನಾನು 2 ಪ್ಯಾಕೆಟ್ ಓರಿಯೋ ಬಿಸ್ಕಿಟ್ ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್. 2 ಪ್ಯಾಕೆಟ್ನಲ್ಲಿ ಒಂದು 4 ಮೋದಕ ರೆಡಿ ಆದವು. ಮೋಲ್ಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಎಷ್ಟಾಗುತ್ತೆ ಅಂತ. ನೋಡಿ ನಮ್ಮ ಗಣೇಶ ಅಂತೂ ಖುಷಿ ಪಟ್ಟು ನೋಡ್ತಾ ಇದ್ದಾನೆ ನೋಡ್ರಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಮೋದಕ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಬನ್ನಿರಿ ಒಳಗಡೆ ಕ್ರೀಮ್ ಹಾಕಿರೋದ್ರಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡೋಣ ಬನ್ನಿರಿ. ಒಂದು ಚಾಕು ತೆಗೆದುಕೊಂಡು ಈ ರೀತಿ ಕಟ್ ಮಾಡಿರಿ ಫ್ರೆಂಡ್ಸ್.
ಸಾಫ್ಟ್ ಇರೋದರಿಂದ ಬೇಗನೆ ಕಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ಬ್ಲ್ಯಾಕ್ ಕಲರು, ಒಳಗಡೆಯಿಂದ ವೈಟು ತುಂಬ ಚೆನ್ನಾಗಿತ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಮೋದಕ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.